ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಚೈನಾದಿಂದ ಒಂದು ವಿಚಿತ್ರ ಸುದ್ದಿ ಹೊರಬೀಳ್ತಾ ಇದೆ. ಅಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯಾಗಿದೆ. 50 ಕೆಜಿಗೂ ಕಡಿಮೆ ತೂಕದ ಯಾವುದೇ ವ್ಯಕ್ತಿಗಳು ರಸ್ತೆಗೆ ಇಳಿಬಾರದು ಅನ್ನೋ ಕಟ್ಟಪ್ಪಣೆ ಹೊರಬಿದ್ದಿದೆ. ಅಲ್ಲಿ ರೈಲ್ವೆ ಸೇವೆ ಅಸ್ತವ್ಯಸ್ತವಾಗಿದೆ. ಪಾರ್ಕ್ಗಳನ್ನ ಬಂದ್ ಮಾಡಿದ್ದಾರೆ. ವಿಮಾನಗಳು ಹಾರಾಡ್ತಾ ಇಲ್ಲ. ಚೈನಾದ ರಾಜಧಾನಿ ಬೀಜಿಂಗ್ ಸೇರಿದ ಹಾಗೆ ಸಾಕಷ್ಟು ನಗರಗಳು ಥೇಟ್ ಲಾಕ್ಡೌನ್ ಅಂತ ಸ್ಥಿತಿಯನ್ನ ಅನುಭವಿಸ್ತಾ ಇವೆ. ಹೀಗೆಲ್ಲ ಕೆಲ ಮಾಧ್ಯಮಗಳ ವರದಿಗಳು ಹೇಳ್ತಾ ಇವೆ. ಹಾಗಾದ್ರೆ ಏನಾಗ್ತಾ ಇದೆ ಚೈನಾದಲ್ಲಿ? ಅಲ್ಲಿನ ಸರ್ಕಾರ ಇಂಥ ಕಟ್ಟಪ್ಪಣೆಯನ್ನ ಹೊರಡಿಸಿದೆ ಅಂತ ಹೇಳ್ತಾ ಇರೋದಕ್ಕೆ ಕಾರಣ ಏನು? ಮತ್ಯಾವುದಾದ್ರೂ ವೈರಾಣು ಅಥವಾ ಇನ್ನೇನಾದರೂ ಸಮಸ್ಯೆಯಲ್ಲಿ ಕಾಡೋದಕ್ಕೆ ಶುರು ಆಯ್ತಾ? ಏನಾಗಿದೆ ಚೈನಾದಲ್ಲಿ? ಬನ್ನಿ ನೋಡೋಣ. ಗೆಳೆಯರೆ, ಚೈನಾದಲ್ಲಿ ಮತ್ತೆ ತುರ್ತು ಪರಿಸ್ಥಿತಿ ಘೋಷಣೆಯಾಗಿದೆ. ಆದರೆ ಈ ಬಾರಿ ಅಲ್ಲಿ ಯಾವ ವೈರಾಣುವು ಕಾಣಿಸಿಕೊಂಡಿಲ್ಲ. ಬದಲಾಗಿ ಪ್ರಕೃತಿಯ ಹೊಡೆತಕ್ಕೆ ಚೈನಾ ನಲಗುತ್ತಾ ಇದೆ. ಈ ಬಾರಿಯಲ್ಲಿ ಬೀಸಲಿರುವ ಭಾರಿ ವೇಗದ ಮಾರುತಗಳ ಕಾರಣಕ್ಕೆ ಅವರು ಕಂಗೆಡ್ತಾ ಇದ್ದಾರೆ ಅನ್ನೋದು ಸದ್ಯಕ್ಕೆ ಹರಡ್ತಾ ಇರೋ ಸುದ್ದಿ. ಈ ಚೈನಾ ಹೇಗೆ ಅಂದ್ರೆ, ಅವರೊಂಥರ ಪ್ರತಿಯೊಂದಕ್ಕೂ ಪ್ರತಿಸೃಷ್ಟಿಯನ್ನ ಮಾಡೋ ತಾಕತ್ತನ್ನ ಬೆಳೆಸ್ಕೊಂಡಿದ್ದಾರೆ. ಪ್ರಕೃತಿಯನ್ನ ಎದುರಿಸೋದು ತಮ್ಮಿಂದ ಸಾಧ್ಯವಾಗುತ್ತೆ ಅಂತ ಭಾವಿಸಿದ್ದಾರೆ. ನಕಲಿ ಸೂರ್ಯನನ್ನ ತಯಾರು ಮಾಡ್ತಾರೆ. ಭೂಮಿಯ ಮೇಲೆ ಚಂದ್ರಮಂಡಲವನ್ನ ನಿರ್ಮಾಣ ಮಾಡ್ಕೋತಾರೆ. ಯಾವುದೇ ತಂತ್ರಜ್ಞಾನವನ್ನು ಕೂಡ ನಕಲು ಮಾಡ್ತಾರೆ. ಬಿಡಿ, ಅಲ್ಲಿನ ಜನ ಕೂಡ ಎಲ್ಲ ಒಂದೇ ತರ ಕಾಣ್ತಾರೆ. ಯಾರು ಯಾರ ನಕಲು, ಯಾವುದು ಒರಿಜಿನಲ್ ಅನ್ನೋದು ಗೊತ್ತಾಗದಷ್ಟು ಒಂದೇ ತರ. ಇನ್ನು ಅವರು ಬೇಕು ಅಂದಾಗ ಮಳೆ ಬರೆಸ್ಕೋತಾರೆ, ಬೇಡ ಅನ್ಸಿದ್ರೆ ಮೋಡಗಳನ್ನು ಓಡಿಸ್ತಾರೆ. ಕಳೆದ ಬಾರಿ ಬೀಜಿಂಗ್ ಅಲ್ಲಿ ಒಲಿಂಪಿಕ್ಸ್ ನಡೆದ ಸಂದರ್ಭದಲ್ಲಿ ಚೈನಾ ಅಲ್ಲಿ ಮಳೆ ಆಗಬಾರದು ಅನ್ನೋ ಕಾರಣಕ್ಕೆ ಮೋಡಗಳನ್ನ ಮುಂದಕ್ಕೆ ಸರಿಸಿದ ಕಥೆಯನ್ನ ನೀವು ಕೇಳಿರ್ಬೇಕಲ್ವಾ? ಹಾಗೇನೆ ನದಿಗಳ ಪಾತ್ರ ಬದಲಾವಣೆ ಮಾಡೋದು, ಅವುಗಳ ದಿಕ್ಕನ್ನ ಬದಲಿಸೋದು, ಜಗತ್ತಿನ 3ನೇ ಧ್ರುವ ಅಂತಲೇ ಕರೆಸಿಕೊಳ್ಳುವ ಹಿಮಾಲಯ ಶ್ರೇಣಿಯಲ್ಲಿ ಹಾಗೂ ಟಿಬೆಟ್ ಪ್ರಸ್ಥಭೂಮಿಯಲ್ಲಿ ದೊಡ್ಡ ದೊಡ್ಡ ಡ್ಯಾಮ್ಗಳನ್ನ ನಿರ್ಮಾಣ ಮಾಡೋದು, ಹೀಗೆ ಪ್ರಕೃತಿಗೆ ಏನೆಲ್ಲ ಬೇಡವೋ ಅದೆಲ್ಲವನ್ನ ಚೈನಾ ಮಾಡುತ್ತೆ. ಇಂಥ ಚೈನಾಗೆ ಆಗಾಗ ಪ್ರಕೃತಿ ಕೂಡ ಭಯಾನಕ ಹೊಡೆತವನ್ನು ಕೊಡ್ತಾ ಇರುತ್ತೆ. ಈಗ ಕೂಡ ಚೈನಾ ಅಂಥದ್ದೇ ಒಂದು ಭಯಂಕರ ಪರಿಸ್ಥಿತಿಗೆ ಸಿಲುಕಿಕೊಳ್ತಾ ಇದೆ ಅನ್ನೋ ಮಾಹಿತಿ ಹೊರಬೀಳ್ತಾ ಇದ್ದು, ಇದು ಶತಮಾನಗಳ ಹಿಂದಲ್ಲಿ ನಡೆದಿದ್ದ ಭಯಾನಕ ಘಟನೆಗಳನ್ನ ನೆನಪಿಗೆ ತರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಈಗ ಚೈನಾದ ಬಗ್ಗೆ ಭಾರತದ ಹಾಗೂ ಒಂದಷ್ಟು ವಿದೇಶಿ ಮಾಧ್ಯಮಗಳು ಕೂಡ ಬರಿತಾ ಇರೋದೇನು ಅಂದ್ರೆ, ಅಲ್ಲಿ 50 ಕೆಜಿಗೂ ಕಡಿಮೆ ತೂಕದ ವ್ಯಕ್ತಿಗಳಿಗೆ ಮನೆಯಿಂದ ಹೊರಗೆ ಬರೋದಕ್ಕೆ ಹೋಗಬೇಡಿ ಅಂತ ಸರ್ಕಾರ ಕಟ್ಟಪ್ಪಣೆಯನ್ನು ಕೊಡಿಸಿದೆಯಂತೆ. ವಯಸ್ಸಾದವರು, ಮಕ್ಕಳು ಮನೇಲೆ ಉಳಿಬೇಕು. ಶಾಲಾ ಕಾಲೇಜುಗಳನ್ನು ಕ್ಲೋಸ್ ಮಾಡಬೇಕು. ಅದರಲ್ಲೂ ಉತ್ತರ ಚೈನಾದಲ್ಲಿ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿರುತ್ತೆ. ಹೀಗಾಗಿ ಜನ ಸಹಕರಿಸಬೇಕು ಅಂತ ಅಲ್ಲಿನ ಆಡಳಿತಗಳು ಹೇಳಿವೆ ಅನ್ನೋದು ಸುದ್ದಿ. ಇಲ್ಲಿ ಶಾಲಾ ಕಾಲೇಜುಗಳಿಗೆ ರಜಾ ಕೊಡೋದು, ವೃದ್ಧರು ಮಕ್ಕಳು ಮನೇಲೇ ಇರಿ, ಹೊರಗೆ ಬರಬೇಡಿ ಅಂತ ಹೇಳೋದು ಓಕೆ. ಆದ್ರೆ 50 ಕೆಜಿಗಿಂತ ಕಡಿಮೆ ತೂಕ ಇರೋರು ಯಾರು ರಸ್ತೆಗೆ ಇಳಿಬಾರ್ದು ಅಂತ ಹೇಳಿದ್ದಾರೆ ಅನ್ನೋದಿದೆ ನೋಡಿ, ಅದು ಸ್ವಲ್ಪ ವಿಚಿತ್ರ ಅನ್ನಿಸ್ತಿದೆ ಅನ್ನೋದು ಹೌದು. ಆದ್ರೆ ಅದಕ್ಕೆ ಕಾರಣ ಉತ್ತರ ಚೈನಾದಲ್ಲಿ ಕಾಣಿಸಿಕೊಂಡಿರುವ ಟೈಫೂನ್ ಅಂತೆ. ಅರೆ, ಇದೇನಿದು ಟೈಫೂನು ಅಂದ್ಕೋತಿದ್ದೀರಾ? ಗೆಳೆಯರೆ, ಇದು ನಮ್ಮಲ್ಲಿ ಬೀಸೋ ಸೈಕ್ಲೋನ್ ಇದೆಯಲ್ಲ, ಅದೇ ಥರದ ಒಂದು ಪ್ರಾಕೃತಿಕ ವಿದ್ಯಮಾನ. ಇದನ್ನ ಅಮೆರಿಕ ಕಡೆ ಹರಿಕೇನ್ ಅಂತ ಕರೀತಾರೆ. ಜಗತ್ತಿನ ನಾನಾ ಭಾಗಗಳಲ್ಲಿ ಕಡಿಮೆ ಒತ್ತಡ ಉಂಟಾಗಿ ಅಲ್ಲಿ ಪ್ರತಿ ಗಂಟೆಗೆ 114 ಕಿಲೋಮೀಟರ್ ಮತ್ತು ಅದಕ್ಕಿಂತಲೂ ಹೆಚ್ಚು ವೇಗದಲ್ಲಿ ಗಾಳಿ ಬೀಸಿ ಭಾರಿ ಪ್ರಮಾಣದ ಬಿರುಗಾಳಿಯಿಂದ ಕೂಡಿದ ಮಳೆ ಉಂಟಾಗೋದಕ್ಕೆ ಶುರುವಾಗುತ್ತೆ ನೋಡಿ. ಅದನ್ನ ಜಗತ್ತಿನ ನಾನಾ ಭಾಗಗಳಲ್ಲಿ ನಾನಾ ಹೆಸರುಗಳಿಂದ ಕರೀತಾರೆ. ಉತ್ತರ ಪೆಸಿಫಿಕ್ ಭಾಗದಲ್ಲಿ ಹಾಗೂ ಉತ್ತರ ಅಟ್ಲಾಂಟಿಕ್ ಭಾಗದಲ್ಲಿ ಹರಿಕೇನ್ ಅಂತ ಕರೆದ್ರೆ, ನಾರ್ತ್ ವೆಸ್ಟ್ ಪೆಸಿಫಿಕ್ ಭಾಗದಲ್ಲಿ ಈ ರೀತಿಯ ಹವಾಮಾನವನ್ನ ಟೈಫೂನ್ ಅಂತ ಕರೀತಾರೆ. ಇನ್ನು ಹಿಂದೂ ಮಹಾಸಾಗರ ಹಾಗೂ ದಕ್ಷಿಣ ಪೆಸಿಫಿಕ್ ಅಲ್ಲಿ ಸೈಕ್ಲೋನ್ ಅಥವಾ ಸಿವಿಯರ್ ಸೈಕ್ಲೋನ್ ಅಂತ ಕರೆಯಲಾಗುತ್ತೆ. ನಮ್ಮಲ್ಲಿ ಕೂಡ ಆಂಧ್ರ ಪ್ರದೇಶ, ತೆಲಂಗಾಣ ಮುಂತಾದ ಭಾಗಗಳಲ್ಲಿ ಇದನ್ನ ತುಫಾನು ಅಂತ ಕರೀತಾರೆ. ನಮ್ಮಲ್ಲಿ ಚಂಡಮಾರುತ ಅಂತಾರೆ. ಸೊ ಚೈನಾ ಭಾಗದಲ್ಲಿ ಈ ರೀತಿಯ ಚಂಡಮಾರುತವನ್ನ ಟೈಫೂನ್ ಅಂತ ಕರೆಯಲಾಗುತ್ತೆ. ಇನ್ನು ಈಗ ಬೀಸ್ತಾ ಇರೋ ಚಂಡಮಾರುತ ಪ್ರತಿ ಗಂಟೆಗೆ 150 ಕಿಲೋಮೀಟರ್ ವೇಗವನ್ನು ಪಡೆದಿದ್ದು, ಬೀಜಿಂಗ್ ಅಲ್ಲಿ ಪರಿಸ್ಥಿತಿ ಭಾರೀ ಚಿಂತಾಜನಕವಾಗಿದೆ. ಅಲ್ಲಿ ಸುಮಾರು 22 ಮಿಲಿಯನ್ ಅಷ್ಟು ಜನ ಇಕ್ಕಟ್ಟಿಗೆ ಸಿಲುಕಲಿದ್ದು, ಕಡಿಮೆ ತೂಕ ಇರುವವರು ರಸ್ತೆಗೆ ಬಂದ್ರೆ ಬಲವಾದ ಗಾಳಿ ಅವರನ್ನ ಹೊತ್ತೊಯ್ದು ಮತ್ತೆಲ್ಲೋ ಎಸೆಯಬಹುದು ಅನ್ನೋ ಭಯ ಅಲ್ಲಿನ ಆಡಳಿತವನ್ನ ಕಾಡ್ತಾ ಇದೆಯಂತೆ. ಹೀಗಾಗಿ ಚೈನಾದ ಆಡಳಿತ ವಿಚಿತ್ರ ಆದೇಶವನ್ನ ಹೊರಡಿಸಿದೆ. ಬೀಜಿಂಗ್, ಹೂಬೆ, ಟಿಯಾನ್ಜಿನ್ ಸೇರಿದ ಹಾಗೆ ಉತ್ತರ ಚೈನಾ ಭಾಗದ ಸಾಕಷ್ಟು ಪ್ರದೇಶಗಳಲ್ಲಿ ಪರಿಸ್ಥಿತಿ ಹೀಗೆ ಇರುತ್ತೆ ಅಂತ ಕೆಲ ಮಾಧ್ಯಮಗಳು ವರದಿ ಮಾಡಿವೆ. ಹಾಗೆ ನೋಡಿದ್ರೆ ಕಳೆದ 10 ವರ್ಷಗಳಲ್ಲಿ ಮೊದಲ ಬಾರಿಗೆ ಚೈನಾ ಟೈಫೂನ್ ಬಗ್ಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಅಂದ ಮೇಲೆ ಈ ಟೈಫೂನ್ ಒಂದಷ್ಟರ ಮಟ್ಟಿಗೆ ತೀವ್ರವಾಗಿ ಇರಬಹುದು ಅಂತ ಅನ್ನಿಸ್ತಿರೋದು ಸುಳ್ಳಲ್ಲ. ಇನ್ನು ಟೈಫೂನ್ ನಿಂದ ಉತ್ತರ ಚೈನಾ ಹಾಗೂ ಮಂಗೋಲಿಯಾ ಭಾಗದಲ್ಲಿ ಹಿಮ ಸುರಿಯುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಚೈನಾದಲ್ಲಿ ಬಾರಿಯ ಮುಂಗಾರು ಮಳೆ ಮೇಲೆ ಕೂಡ ಒಂದಷ್ಟು ಪ್ರತಿಕೂಲ ಪರಿಣಾಮಗಳನ್ನ ಬೀರಬಹುದು. ಒಂದು ವೇಳೆ ಹಾಗೇನಾದ್ರೂ ಆದ್ರೆ
ಚೈನಾ ಈ ಬಾರಿ ಇನ್ನಷ್ಟು ಸಮಸ್ಯೆಗೆ ಸಿಲುಕುವ ಸಾಧ್ಯತೆ ಇರುತ್ತೆ. ಒಮ್ಮೆ ಅಲ್ಲಿ ಮಳೆ ಕೈಕೊಟ್ಟು ಆಹಾರದ ಅಭಾವ ಸೃಷ್ಟಿಯಾದ್ರೆ ಅದು ಬರೀ ಚೈನಾಗಲ್ಲ, ಇಡೀ ಜಗತ್ತಿನ ಮೇಲೆ ಪರಿಣಾಮವನ್ನು ಬೀರುತ್ತೆ. ಯಾಕೆಂದ್ರೆ ಚೈನಾ ಆರ್ಥಿಕವಾಗಿ ಪ್ರಬಲವಾಗಿರೋ ದೇಶ, ಜೊತೆಗೆ ಅಲ್ಲಿ ಭಾರತದಲ್ಲಿರೋ ಹಾಗೆ ಉಣ್ಣುವ ಕೈ ಬಾಯಿಗಳ ಸಂಖ್ಯೆನೂ ದೊಡ್ಡದು. ನಿನ್ನೆ ಮೊನ್ನೆವರೆಗೆ ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ್ದ ದೇಶ ಅಲ್ವೇ ಚೈನಾ. ಇನ್ನು ಹಣ ಕೂಡ ಇರೋದ್ರಿಂದ ಅವರು ಜಗತ್ತಿನ ನಾನಾ ಭಾಗಗಳಿಂದ ಹೆಚ್ಚಿನ ಬೆಲೆ ಕೊಟ್ಟು ತಮಗೆ ಬೇಕಾದಷ್ಟು ಆಹಾರ ಪದಾರ್ಥಗಳನ್ನು ಖರೀದಿ ಮಾಡೋದಕ್ಕೆ ಮುಂದಾಗ್ತಾರೆ. ಒಂದ್ ವೇಳೆ ಹಾಗೇನಾದ್ರೂ ಆದ್ರೆ ಚೈನಾದ ಹೊಟ್ಟೆಯನ್ನು ತುಂಬಬಹುದು. ಆದ್ರೆ ಆಹಾರ ಧಾನ್ಯಗಳ ಬೆಲೆ ಜಗತ್ತಿನಾದ್ಯಂತ ಹೆಚ್ಚಾಗುತ್ತೆ ಮತ್ತು ಬಡ ದೇಶಗಳ ಪರಿಸ್ಥಿತಿ ಇದರಿಂದ ಚಿಂತಾಜನಕ ಆಗತ್ತೆ ಅನ್ನೋದು ಸುಳ್ಳಲ್ಲ. ಸದ್ಯಕ್ಕೆ ಚೈನಾದಲ್ಲಿ ಸಾರಿಗೆ ಹಾಗೂ ಜನಜೀವನ ಅಸ್ತವ್ಯಸ್ತವಾಗಿದೆ. ರೈಲು ಮತ್ತು ವಿಮಾನಗಳ ಸೇವೆಯಲ್ಲಿ ತಾತ್ಕಾಲಿಕ ವ್ಯತ್ಯಯ ಉಂಟಾಗಿದೆ. ಇಲ್ಲಿವರೆಗೆ 100 ರೈಲುಗಳ ವೇಳಾಪಟ್ಟಿ ಬದಲಾಗಿದೆ, 50ಕ್ಕೂ ಹೆಚ್ಚು ವಿಮಾನಗಳ ಸೇವೆ ರದ್ದಾಗಿದೆ. ಹೀಗಾಗಿನೇ ಈಗ ಚೈನಾದಲ್ಲಿ ಪರಿಸ್ಥಿತಿ ಭಿನ್ನವಾಗಿದ್ದು ಲಾಕ್ಡೌನ್ ನಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ನಾನಾ ಮಾಧ್ಯಮಗಳು ವರದಿ ಮಾಡಿವೆ. ಗೆಳೆಯರೆ, ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಈ ಬಗ್ಗೆ ಚೈನಾದ ಯಾವ ಅಧಿಕೃತ ಮಾಧ್ಯಮವೂ ಯಾವ ವರದಿಯನ್ನು ಮಾಡಿಲ್ಲ. ಗ್ಲೋಬಲ್ ಟೈಮ್ಸ್ ಈ ಬಗ್ಗೆ ಏನನ್ನು ಹೇಳಿಲ್ಲ. ಆದರೆ ಭಾರತ ಸೇರಿದಂತೆ ಒಂದಷ್ಟು ಪಾಶ್ಚಿಮಾತ್ಯ ಮಾಧ್ಯಮಗಳು ಕೂಡ ಈ ಸುದ್ದಿಗಳನ್ನು ಪ್ರಕಟಿಸಿವೆ. ಇನ್ನು ಚೈನಾ ಹೇಗೆ ಅನ್ನೋದು ಗೊತ್ತಿರೋದೆ. ಅಲ್ಲಿನ ಮಾಧ್ಯಮಗಳು ಸರ್ಕಾರದ ಸಂಪೂರ್ಣ ಹಿಡಿತದಲ್ಲಿರುತ್ತವೆ. ಅದೊಂಥರ ಬಾಂಬು ಕರ್ಟನ್ ಅಂತ ಅನ್ನಿಸ್ಕೊಳ್ಳುತ್ತೆ. ಅಲ್ಲಿಂದ ಮಾಹಿತಿಗಳು ಹೊರಬೀಳೋದು ತುಂಬಾನೇ ಕಡಿಮೆ. ಚೈನಾ ಸರ್ಕಾರಕ್ಕೆ ಬೇಕಾದ ಮಾಹಿತಿ ಬಿಟ್ರೆ ಬೇರೆ ಏನು ಅಲ್ಲಿಂದ ಹೊರಗೆ ಬರೋದಿಲ್ಲ. ಹೀಗಾಗಿ ಅಲ್ಲಿ ಚಂಡಮಾರುತ ಬರುತ್ತೆ ಅನ್ನೋದು ನಿಜ. ಆದರೂ 50 ವರ್ಷದವರೆಗೆ ಹೊರಗೆ ಬರಬೇಡಿ ಅಂತ ಹೇಳಿರುವುದು ಎಷ್ಟು ನಿಜ ಅನ್ನೋ ಬಗ್ಗೆ ಖಚಿತವಾಗಿ ಹೇಳೋದು ಕಷ್ಟ. ಇನ್ನು ಇದು ಸುಳ್ಳು ಅಂತ ಕೂಡ ಹೇಳೋದಿಕ್ಕಾಗೋದಿಲ್ಲ. ಯಾಕೆಂದ್ರೆ ಈ ಹಿಂದೆ ಚೈನಾದಲ್ಲಿ ಬಂದ ಟೈಫೋನ್ಗಳಿಗೆ ಇಂಥ ಇತಿಹಾಸ ಇದೆ. 1912ರಲ್ಲೊಮ್ಮೆ ಹೀಗೆ ಚೈನಾದಲ್ಲಿ ಟೈಫೋನ್ನ ಅಬ್ಬರ ಕಂಡು ಬಂತು. ಆಗಸ್ಟ್ 29ರಂದು ಫಿಲಿಪೈನ್ಸ್ ಸಮುದ್ರದಲ್ಲಿ ಉಂಟಾಗಿದ್ದ ಆ ಚಂಡಮಾರುತ ತೀವ್ರವಾದ ಬಿರುಗಾಳಿ ಹಾಗೂ ಮಳೆಯನ್ನ ಹೊತ್ತು ಬಂತು. ಆ ಭಯಾನಕ ಚಂಡಮಾರುತದ ಕಾರಣದಿಂದ ಚೈನಾದಲ್ಲಿ ಸರಿಸುಮಾರು 50,000ದಷ್ಟು ಮಂದಿ ಬಲಿಯಾದರು ಅಂತ ಹೇಳಲಾಗುತ್ತೆ. ಆದರೆ ಆ ಸಾವಿನ ಪ್ರಮಾಣ 2,20,000 ತಲುಪಿತ್ತು ಅಂತ ಕೂಡ ಕೆಲ ಮೂಲಗಳು ಹೇಳುತ್ತವೆ. ಚೈನಾದ ಇತಿಹಾಸದಲ್ಲಿ ದಾಖಲಾಗಿರುವ ಅತ್ಯಂತ ಭೀಕರ ಚಂಡಮಾರುತಗಳ ಪೈಕಿ 1912ರ ಚಂಡಮಾರುತ ಕೂಡ ಒಂದು ಅಂತ ಗುರುತಿಸಲಾಗಿದೆ. ಇದಾದ ನಂತರ ಮತ್ತೆ ಇಂಥದ್ದೇ ಚಂಡಮಾರುತ ಬಂದು ಅಪ್ಪಳಿಸಿದ್ದು 1951ರಲ್ಲಿ. ಅವತ್ತು ಬೀಜಿಂಗ್ ಈ ಚಂಡಮಾರುತದ ಅಬ್ಬರಕ್ಕೆ ನಲುಗು ಹೋಗಿತ್ತು. ಕೇವಲ 24 ಗಂಟೆಗಳ ಅವಧಿಯಲ್ಲಿ ಅಲ್ಲಿನ ಟೆಂಪರೇಚರ್ 13 ಡಿಗ್ರಿಯಷ್ಟು ಕುಸಿದಿತ್ತು. ಅವತ್ತು ಪ್ರತಿ ಗಂಟೆಗೆ 185 ಕಿಲೋಮೀಟರ್ಗಳ ವೇಗದಲ್ಲಿ ಗಾಳಿ ಬೀಸಿ ಬಂತು. ಆದರೆ 1912ರ ಚಂಡಮಾರುತದಿಂದ ಪಾಠ ಕಲಿತಿದ್ದ ಚೈನಾ ಈ ರೀತಿಯ ಚಂಡಮಾರುತಗಳು ಬಂದ್ರೆ ಏನು ಮಾಡಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡಿತ್ತು. ಹೀಗಾಗಿ 51ರಲ್ಲಿ ಹೆಚ್ಚಿನ ಪ್ರಮಾಣದ ಸಾವು ನೋವು ಅಲ್ಲಿ ಉಂಟಾಗಲಿಲ್ಲ. ಅಲ್ಲಿ ಬಲಿಯಾಗಿದ್ದು ಬರೀ 12 ಮಂದಿ ಅಂತ ಹೇಳ್ತಾರೆ. ಆದರೆ ಇದು ಕೂಡ ಎಷ್ಟು ನಿಜ ಗೊತ್ತಿಲ್ಲ. ಯಾಕೆಂದ್ರೆ 1951ರಲ್ಲಿ ಚೈನಾದಲ್ಲಿ ಮಾವೋನ ಆಡಳಿತ ಇತ್ತು. ಅದೊಂಥರ ನಿರಂಕುಶ ಕಮ್ಯುನಿಸ್ಟ್ ಆಡಳಿತ. ಅವತ್ತಿಗಾಗಲೇ ಚೈನಾದಿಂದ ಯಾವ ಮಾಹಿತಿಯು ಮಾವೋನ ಅನುಮತಿ ಇಲ್ಲದೆ ಹೊರಬಾರದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸೊ ಸತ್ತವರು ಬರೀ 12 ಮಂದಿನ ಅಥವಾ 1200 12,000 ಅಂತ ಹೇಳೋದು ಕಷ್ಟ. ಇನ್ನು ಇದಾದ ನಂತರ ಮತ್ತೆ ಚೈನಾ ಟೈಫೋನ್ನ ದಾಳಿಗೆ ಸಿಕ್ಕಿದ್ದು 1979ರಲ್ಲಿ. ಗೆಳೆಯರೆ, ಆ ವರ್ಷ ಕಾಣಿಸ್ಕೊಂಡ ಚಂಡಮಾರುತ ಚೈನಾದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿತು. ಸರಿಸುಮಾರು 305 ಕಿಲೋಮೀಟರ್ ವೇಗದಲ್ಲಿ ಬೀಸಿದ ಗಾಳಿ ಸಾಕಷ್ಟು ಆರ್ಥಿಕ ನಷ್ಟವನ್ನುಂಟು ಮಾಡಿತು. ಅದರ ಜೊತೆಗೆ 99 ಮಂದಿ ಅಲ್ಲಿ ಮೃತರಾದರು ಅನ್ನೋ ಮಾಹಿತಿಯನ್ನು ಚೈನಾ ಕೊಡ್ತು. ಈ ಚಂಡಮಾರುತ ಚೈನಾದಲ್ಲಿ ಕಂಡುಬಂದ ಅತಿ ದೊಡ್ಡ ಮತ್ತು ಅತಿ ಹೆಚ್ಚು ತೀವ್ರತೆಯ ಚಂಡಮಾರುತ ಅಂತ ಗುರುತಿಸ್ಕೊಳ್ತು. 1979ರ ಅಕ್ಟೋಬರ್ನಲ್ಲಿ ಸಂಭವಿಸಿದ ಆ ಚಂಡಮಾರುತ ಚೈನಾದಲ್ಲಿ ಅವತ್ತಿಗೆ $484 ಮಿಲಿಯನ್ ನಷ್ಟವನ್ನು ಉಂಟು ಮಾಡ್ತಂತೆ. ಹೀಗೆ ಚೈನಾ ಈ ಹಿಂದೆ ಕೂಡ ಸಾಕಷ್ಟು ಭಯಾನಕ ಚಂಡಮಾರುತಗಳನ್ನು ಕಂಡಿದೆ. ಆದರೆ ಕಳೆದ 10 ವರ್ಷಗಳಲ್ಲಿ ಇಂಥ ಭಯಾನಕ ಪರಿಸ್ಥಿತಿ ನಿರ್ಮಾಣ ಆಗಿರಲಿಲ್ಲ. ಸಾಮಾನ್ಯವಾಗಿ ಟೈಫೋನ್ ಸೀಸನ್ ಅಂದ್ರೆ ಅದು ಆಗಸ್ಟ್ ಮತ್ತು ಅಕ್ಟೋಬರ್ನ ಮಧ್ಯಭಾಗದಲ್ಲಿರುತ್ತೆ. ಆದರೆ ಈ ಬಾರಿ ಇನ್ನೂ ಬೇಗ ಚಂಡಮಾರುತಗಳು ಕಾಣಿಸ್ಕೊಂಡಂತಿವೆ. ಗಾಳಿಯ ವೇಗ ಕೂಡ ಈ ಬಾರಿ ಹೆಚ್ಚಾಗಿರೋದ್ರಿಂದ ಚೈನಾ ತನ್ನ ಪ್ರಜೆಗಳ ರಕ್ಷಣೆಗೆ ಒಂದಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದೆ. ಇದೇ ಕಾರಣಕ್ಕೆ ಬಲಹೀನರು ಮನೆಗಳಿಂದ ಹೊರಬರಬೇಡಿ ಅಂತ ಚೈನಾ ಹೇಳಿರುವ ಸಾಧ್ಯತೆಗಳು ಇದ್ರೂ ಇರಬಹುದು. ಇದು ಗೆಳೆಯರೆ, ಚೈನಾದಲ್ಲಿ ಉಂಟಾಗಿರುವ ಭಾರಿ ಪ್ರಮಾಣದ ಚಂಡಮಾರುತ ಹಾಗೂ ಆ ಕಾರಣದಿಂದ ಚೈನಾದಲ್ಲಿ ಕಂಡು ಬರ್ತಾ ಇರುವ ಲಾಕ್ಡೌನ್ ನಂಥ ವಾತಾವರಣದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.